ಕನ್ನಡದ ಮೆಗಾ ಮೆಗಾ ಇಂಪ್ಯಾಕ್ಟ್ ಯಾವ ಮಟ್ಟಿಗೆ ಕನ್ನಂಬಾಡಿಗೆ ಕನ್ನ ಹಾಕುವಂತಹ ಕೆಲಸ ಆಗ್ತಾ ಇತ್ತು. ನೀರ್ಗಳ್ಳರು ಯಾವ ರೀತಿ ಯಾರ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ನೀರನ್ನ ಕಳ್ಳತನ ಮಾಡುವಂತಹ ಕೆಲಸ ಹಾಡ ಹಗಲೇ ಆಗ್ತಾ ಇತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಮಂಡ್ಯ ಜಿಲ್ಲಾಡಳಿತವನ್ನ ಎಚ್ಚರಿಸುವಂತಹ ಕೆಲಸವನ್ನ ನಮ್ಮ ವರದಿಯ ಮೂಲಕ ಮಾಡಿದೆ. ಇವತ್ತು ಬೆಳಿಗ್ಗೆ 9:30ಕ್ಕೆ ಸುದ್ದಿಯನ್ನ ಮಾಡಿದ್ದೇ ತಡ ಸರಿಯಾಗಿ 10:40 ನೀರುಗಳನ್ನ ಹೊಡೆದೋಡಿಸುವಂತಹ ಕೆಲಸ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾವ ಮಟ್ಟಿಗೆ ಅಲ್ಲಿ ಎಗ್ಗಿಲ್ಲದೆ ನೀರು ಕಳ್ಳತನ ಮಾಡುವ ಕೆಲಸ ಆಗ್ತಾ ಇತ್ತು. ಮಂಡ್ಯ ನಂತರ ಮೈಸೂರು ವ್ಯಾಪ್ತಿಯಲ್ಲಿಯೂ ಕೂಡ ಈಗ ಹಲ್ಚಲ್ ಎಬ್ಬಿಸಿದೆ ನಮ್ಮ ವರದಿ. ನೀರಲ್ಲಿಟ್ಟಿದ್ದ ಸಾಲು ಸಾಲು ಮೋಟರ್ಗಳನ್ನ ತೆರವು ಮಾಡಿಸುವ ಕೆಲಸ ಆಗಿದೆ. ಕೆಆರ್ಎಸ್ ಡ್ಯಾಮ್ ಸುತ್ತ ಪೊಲೀಸರು ಮಹಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕೇವಲ ಮಂಡ್ಯಗೆ ಸೀಮಿತವಲ್ಲದೆ ಆ ಕೆಆರ್ಎಸ್ ನ ಸುತ್ತಮುತ್ತ ಮತ್ತೆ ಯಾರ್ಯಾರು ಈ ರೀತಿ ಹಾಡ್ ಹಗಲೇ ನೀರು ಕಳ್ಳತನ ಮಾಡ್ತಾ ಇದ್ದಾರೆ ಅಂತವರನ್ನ ಚೆಕ್ ಮಾಡುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕನ್ನಂಬಾಡಿ ನೀರಿಗೆ ಕನ್ನ ಹಾಕ್ತಾ ಇದ್ದವರಿಗೆ ಖಾಕಿ ಪಡೆ ಕೂಡ ಈಗ ಶಾಕ್ ಕೊಡ್ತಾ ಇರೋದು. ಮೈಸೂರಿನ ಹಳೆ ಉಂಡವಾಡಿ ಗ್ರಾಮದ ಬಳಿ ತೆರವು ಕಾರ್ಯಾಚರಣೆ ನಡೆದಿದೆ. 3ನೇ ಮೋಟಾರ್, ವಿದ್ಯುತ್ ವೈರ್ ಹಾಗೂ ಪೈಪ್ ಎಲ್ಲವನ್ನ ತೆರವುಗೊಳಿಸಿದ್ದಾರೆ. ಕೆಆರ್ಎಸ್ ಡ್ಯಾಮ್ ಹಿನ್ನೀರಿಗೆ ಮೋಟಾರ್ ಅಳವಡಿಸಿದ್ರು, ಅದನ್ನ ತೆರವು ಮಾಡ್ತಾ ಇದ್ದಾರೆ. ಎಡಬ್ಲ್ಯೂ ಕಿಶೋರ್ ಕುಮಾರ್, ಎಇ ಸುರೇಶ್ ಬಾಬು ಕಾರ್ಯಾಚರಣೆಯನ್ನ ನಡೆಸಿ ಯಾರೆಲ್ಲ ಕಳ್ಳತನ ಮಾಡ್ತಾ ಇದ್ರೋ ಅಂಥವರಿಗೆ ಶಾಕ್ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಗಮನಿಸಬೇಕಾಗಿರುವಂತಹ ಮತ್ತೊಂದು ವಿಚಾರ ಏನಂತಂದ್ರೆ, ಬಹಳ ಪ್ರಮುಖವಾಗಿ ಡ್ಯಾಮ್ ಹಿನ್ನೀರಿನ ಸುತ್ತಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇವರನ್ನ ಎಚ್ಚರಿಸೋದಕ್ಕೆ, ಈ ಕಾರ್ಯಾಚರಣೆ ನಿಮ್ಮಿಂದ ಆಗಬೇಕು ಅಂತ ಹೇಳೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡವೇ ಬರಬೇಕಾಯಿತು. ಇಷ್ಟು ದಿನ ಇವರೆಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ರು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನಿದ್ದೆ ಬಿಡಿ, ಕೆಲಸ ಮಾಡಿ ಅಂತ ಓಡಿಸಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾರು ಅಕ್ರಮವಾಗಿ ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನ ತೆಗೆದುಕೊಳ್ತಾ ಇದ್ರು ಡ್ಯಾಮ್ನಿಂದ, ಈ ಡ್ಯಾಮ್ನ ನೀರು ರೈತರಿಗೆ ಸೇರ್ಬೇಕಾಗಿತ್ತು, ಕುಡಿಯೋದಕ್ಕೆ ಬೇಕಾಗಿತ್ತು, ಜಾನುವಾರುಗಳಿಗೆ ಬೇಕಾಗಿತ್ತು, ಹೀಗೆ 10 ಹಲವು ಸತ್ಕಾರ್ಯಗಳಿಗೆ ನೀರು ಬೇಕಾಗಿತ್ತು. ಆದ್ರೆ ಇಲ್ಲಿ ಆಗ್ತಾ ಇದ್ದದ್ದೇ ಬೇರೆ, ಅಕ್ರಮ. ಆ ಅಕ್ರಮವನ್ನ ಸ್ಟಾಪ್ ಮಾಡಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ಕೇವಲ ಮಂಡ್ಯಗೆ ಸೀಮಿತವಾಗದೆ ಆ ಕೆಆರ್ಎಸ್ ನ ಸುತ್ತಮುತ್ತಲೂ ಈ ಕಳ್ಳರನ್ನ ಹೊಡೆದೋಡಿಸುವ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ಬೆಳಿಗ್ಗೆ 7 ಗಂಟೆಗೆ ಆನ್ ಮಾಡಿರೋದು. ಒಂದು ಕಡೆ ಹನಿ ಹನಿ ನೀರಿಗೂ ಕೂಡ ರೈತರು ಹಾಗೆ ಜನಸಾಮಾನ್ಯರು ಪರದಾಡ್ತಾ ಇದ್ರೆ, ನೇರವಾಗಿ ಕನ್ನಂಬಾಡಿಗೆನೆ ಕನ್ನ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದ ನೀರ್ಗಳ್ಳರನ್ನ ಇದೀಗ ಆ ಜಾಗದಿಂದ ಕಾಲ್ ಕೀಳುವಂತೆ ಮಾಡಿದೆ ರಿಪಬ್ಲಿಕ್ನ ವರದಿ. ಹಾಗೆ ಈ ನೀರ್ಗಳ್ಳರು ಯಾರು, ಯಾರ್ಯಾರ ಪ್ರಭಾವಿ ವ್ಯಕ್ತಿಗಳು, ಆ ಹೆಸರನ್ನ ಕೂಡ ಬಯಲಿಗೆ ತರೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಆ ಪ್ರಭಾವಿಗಳ, ಆ ಫಾರ್ಮ್ ಹೌಸ್ನ ಮಾಲೀಕರ ಹೆಸರನ್ನ ಕೂಡ ಕೆಲವೇ ನಿಮಿಷದಲ್ಲಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿದೆ. ಹಾಗೆ ಹೇಗೆ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗಿ ಕೆಲ ನಿಮಿಷಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. 8 ದೃಶ್ಯಗಳ ಮೂಲಕ ಅದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ. ದೃಶ್ಯ 1, ಬೆಳಗ್ಗೆ 9:30ಕ್ಕೆ ಸುದ್ದಿ ಪ್ರಸಾರ ಮಾಡಲಾಯಿತು ಬಿಗ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ. ದೃಶ್ಯ ಸಹಿತ ಗ್ರೌಂಡ್ ರಿಪೋರ್ಟ್ನ ಸಹಿತವಾಗಿ ನಾವು ಕನ್ನಂಬಾಡಿ ಕಟ್ಟೆಗೆ ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಮೋಟರ್ನ ಇಟ್ಟು ಅಲ್ಲಿಂದ ನೀರು ಕಳ್ಳತನ ಮಾಡಲಾಗ್ತಾ ಇದೆ ಅನ್ನೋದನ್ನ ತೋರಿಸಿದ್ವಿ. ದೃಶ್ಯ 2 ನೀವೇನು ಗಮನಿಸ್ತಿದ್ದೀರಿ, ಬೆಳಗ್ಗೆ 10 ಗಂಟೆಗೆ ಒಪ್ಕೊಂಡ್ರು. ಆ ಖಾಸಗಿ ಫಾರ್ಮ್ ಹೌಸ್ಗಳಲ್ಲಿ ಕೆಲಸ ಮಾಡ್ತಾ ಇರುವ ಅಲ್ಲಿನ ಸಿಬ್ಬಂದಿ ಒಪ್ಕೊಂಡ್ರು, ಹೌದು ನಮ್ಮ ತೋಟದ ಮಾಲೀಕರು ನೀರನ್ನ ಕಳ್ಳತನ ಮಾಡ್ತಿದ್ದಾರೆ ಅಂತ ಹೇಳಿ. ದೃಶ್ಯ 3, ಬೆಳಗ್ಗೆ 10:30ಕ್ಕೆ ಯಾವಾಗ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕ್ ಕನ್ನಡಕ್ಕೆ, ತಕ್ಷಣಕ್ಕೆ ಸ್ಥಳಕ್ಕೆ ದೌಡಾಯಿಸಿದ್ರು ಅಧಿಕಾರಿಗಳು. ಎಡಬ್ಲ್ಯೂ ಕಿಶೋರ್ ಹಾಗೆ ಎಇ ಸುರೇಶ್ ಸ್ಪಾಟ್ ವಿಸಿಟ್ ಮಾಡಿದ ಸಂದರ್ಭದ ದೃಶ್ಯ ಸಂಖ್ಯೆ 4, ಬೆಳಗ್ಗೆ 10:35ಕ್ಕೆ ಅಕ್ರಮ ಮೋಟಾರ್ ಅನ್ನ ಅಳವಡಿಕೆ ಮಾಡಲಾಗಿರೋದ್ರ ಪರಿಶೀಲನೆಯನ್ನ ನಡೆಸಿದ್ರು ಅಧಿಕಾರಿಗಳು. ಕೇವಲ ಪರಿಶೀಲನೆಗೆ ಮಾತ್ರ ಸೀಮಿತವಾಗಲಿಲ್ಲ, ಅದಾಗಿ ಕೆಲವೇ ನಿಮಿಷಗಳಲ್ಲಿ 10:50 ಮುಂದಿನ ದೃಶ್ಯ ನೀವು ಗಮನಿಸ್ತೀರಿ. 10:50ಕ್ಕೆ ಕೆಆರ್ಎಸ್ ಹಿನ್ನೀರಿಗೆ ಬಿಡಲಾಗಿದ್ದ ಆ ಮೋಟಾರ್ ರನ್ ಆಗ್ಲಿಕ್ಕೆ ಬಿಡಲಾಗಿದ್ದ ಎಲೆಕ್ಟ್ರಿಕ್ ಕನೆಕ್ಷನ್, ಆ ವೈರ್ಗಳನ್ನ ತೆರವುಗೊಳಿಸಿದ್ರು 10:50ಕ್ಕೆ. ಮಿನಿಟ್ ಟು ಮಿನಿಟ್ ಏನೇನಾಯ್ತು, ಈ ಸುದ್ದಿ ಹೇಗೆ ಫಲಶ್ರುತಿ ಆಯ್ತು ಅನ್ನೋದ್ರ ಡೀಟೇಲ್ಸ್ ಅನ್ನ ದೃಶ್ಯ ಸಹಿತವಾಗಿ ನಿಮ್ಮ ಮುಂದೆ ವಿವರಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೀವೀಗ ಗಮನಿಸ್ತಾ ಇರೋದು 10:55ಕ್ಕೆ ನೀರಿಗೆ ಬಿಟ್ಟಿದ್ದ ಮೋಟಾರ್ ಅನ್ನ ತೆರವುಗೊಳಿಸಿದ್ರು ಅಧಿಕಾರಿಗಳು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗೆ 11:15 ಸಮಯ 11:15ಕ್ಕೆ ಈ ಕಳ್ಳತನ ಮಾಡ್ತಾ ಇದ್ರಲ್ಲ ನೀರನ್ನ,
ಯಾವಾಗ ಅಧಿಕಾರಿಗಳ ಸ್ಥಳಕ್ಕೆ ಬಂದರು, ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ನಿರಂತರವಾಗಿ ಆನ್ ಇದೆ, ನೇರವಾಗಿ ಅಲ್ಲಿಂದಲೇ ನೇರ ಪ್ರಸಾರದಲ್ಲಿ ನಾವು ನೀರು ಕಳ್ಳತನದ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಯ್ತು. ಕಾಲ್ ಕೀಳ್ತಾರೆ ನೀರ್ಗಳರು, ಬೈಕ್ ಹತ್ತು ಪರಾರಿ ಆಗ್ತಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಡೆದಾಗಿ 11:20 ಕೇವಲ ಒಂದಲ್ಲ ಎರಡಲ್ಲ 10 ಮೋಟಾರ್ಗಳು, ನಮ್ಮ ಪ್ರತಿನಿಧಿ ಆನಂದ್ ವಿವರಿಸ್ತಾ ಇದ್ರು, ಬರೋಬ್ಬರಿ 16 ಮೋಟಾರ್ಗಳನ್ನ ಈ ರೀತಿ ಅಕ್ರಮವಾಗಿ ಅಳವಡಿಸಲಾಗಿದೆ ನೀರನ್ನ ಕಳ್ತನ ಮಾಡೋ ಸಲುವಾಗಿ ಅಂತ ಹೇಳಿ. ಅಷ್ಟೂ ಕೂಡ 10ಕ್ಕೂ ಹೆಚ್ಚು ಮೋಟಾರ್ಗಳನ್ನ ತೆರವು ಮಾಡಲಿಕ್ಕೆ ಮುಂದಾದ್ರು ಅಧಿಕಾರಿಗಳು. ಅಲ್ಲಿಗೆ ರಿಪಬ್ಲಿಕ್ ಕನ್ನಡದ ದಿಟ್ಟ ಹಾಗೆ ನೇರ ವರದಿಗಾರಿಕೆಗೆ ಫಲಶ್ರುತಿ ಸಿಕ್ಕಿದೆ. ಕೇವಲ ಒಂದು ಫಾರ್ಮ್ ಹೌಸ್ ಅಲ್ಲ, ಅದರ ಸುತ್ತಮುತ್ತ ನಡೀತಾ ಇದ್ದ ಅಷ್ಟು ನೀರ್ಗಳ್ಳತನಕ್ಕೆ ಒಂದು ಹಂತಕ್ಕೆ ಬ್ರೇಕ್ ಬಿದ್ದಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ನೋಡಿ, ಜನ ಕೇಳ್ತಿರೋದು ಇಷ್ಟೇ, ಆ ನೀರ್ಗಳ್ಳ ಇದಾನಲ್ಲ ಆತನ ಹೆಸರನ್ನ ಬಹಿರಂಗ ಪಡಿಸಿ ಅಂತ ಹೇಳಿ. ಯಾರ್ಯಾರು ಅಕ್ರಮವಾಗಿ ನೀರನ್ನ ಕಳ್ತನ ಮಾಡ್ತಿದ್ರು ಅಂತ ಹೇಳಿ ಅವರನ್ನ ಹುಡುಕೋ ಪ್ರಯತ್ನ, ಹಾಗೆ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋ ಪ್ರಯತ್ನ ಅಧಿಕಾರಿಗಳ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ ಅವರನ್ನ ಹುಡುಕೋ ಪ್ರಯತ್ನ, ಹಾಗೆ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋ ಪ್ರಯತ್ನ ಅಧಿಕಾರಿಗಳ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ. ಸ್ಮಿತಾ, ಸದ್ಯಕ್ಕೆ ಈಗ ಡ್ಯಾಮ್ ಹಿನ್ನೀರಿಕೆ ಅಳವಡಿಸಿದ್ದಂಥ ಮೋಟಾರ್ಗಳ ಜೊತೆಗೆ ಪೈಪ್ಗಳನ್ನು ತೆರವುಗೊಳಿಸುವಂಥ ಕಾರ್ಯ ನಡೀತಾ ಇರುವಂಥದ್ದು. ಎಡಬಲ್ಲಿ ಕಿಶೋರ್ ಕುಮಾರ್ ಹಾಗೂ ಎಇ ಸುರೇಶ್ ಬಾಬು ನೇತೃತ್ವದಲ್ಲಿ ನಿರಂತರವಾಗಿ ಇದೀಗ ಏನು ಮೋಟಾರ್ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಈಗಾಗಲೇ 3 ಮೋಟಾರ್ಗಳನ್ನು ತೆರವುಗೊಳಿಸಿರುವಂಥದ್ದು, ಜೊತೆಗೆ ಈಗ ಮತ್ತೆರಡು ಮೋಟಾರ್ ತೆರವುಗೊಳಿಸೋದಕ್ಕೆ ಬಂದಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಒಂದೇ ಜಾಗದಲ್ಲಿ 2 ಪೈಪ್ಲೈನ್ಗಳನ್ನು ಹೋಗಿರುವಂಥ ದೃಶ್ಯಗಳನ್ನು ಗಮನಿಸ್ಬೋದು. ಇದು ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರುತ್ತದೆ. ಮೈಸೂರು ಜಿಲ್ಲೆ ವ್ಯಾಪ್ತಿಯ ಹಳೆ ಹುಂಡವಾಡಿ ಗ್ರಾಮ ವ್ಯಾಪ್ತಿಗೆ ಬರುವಂಥ ಜಮೀನಿಗೆ ಒಬ್ಬ ರೈತರು ಹಾಕೊಂಡಿರುವಂಥದ್ದು. ಅದ್ರ ಜೊತೆಗೆ ಇಲ್ಲೊಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ಗೂ ಕೂಡ ಇದೇ ಪೈಪ್ಲೈನಲ್ಲಿ ಏನು ನೀರನ್ನು ಪೂರೈಕೆ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಜಮೀನಿಗೆ ಮಾತ್ರ ಅಲ್ಲ, ರೆಸಾರ್ಟ್ಗೂ ಕೂಡ ಇಲ್ಲಿಂದ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ. ಇದೇನು ಕಾಣಿಸ್ತಾ ಇದೆ, ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದೆ, ಜೊತೆಗೆ ಒಂದು ಕಟ್ಟಡ ಕಾಣಿಸ್ತಾ ಇದೆ, ಅದು ಅಲ್ಲಿ ರೆಸಾರ್ಟ್ ಇರುವಂಥದ್ದು. ರೆಸಾರ್ಟ್ಗೆ ಲಕ್ಷಾಂತರ ರೂಪಾಯಿ ಲಾಭ ಮಾಡ್ತಾರೆ ಪ್ರತಿನಿತ್ಯ. ಆದರೆ ಅವರು ಕಳ್ಳ ಮಾರ್ಗದಲ್ಲಿ ಕನ್ನಂಬಾಡಿಗೆ ಕನ್ನ ಹಾಕಿ ನೀರನ್ನು ಕಳ್ತನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ದಿನಗಳಿಂದ ನಡೀತಾ ಇರುವಂಥದ್ದು. ಈಗ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಎಲ್ಲ ಮೋಟರ್ಗಳನ್ನು ಕೂಡ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾದ ಬಳಿಕ ಅಲರ್ಟ್ ಆಗಿರುವಂಥ ಅಧಿಕಾರಿಗಳು ಈಗಾಗಲೇ 3 ಮೋಟರ್ಗಳನ್ನು ತೆರವುಗೊಳಿಸಿರುವಂಥದ್ದು. ಅದ್ರ ಜೊತೆಗೆ ಈಗ 2 ಮೋಟರ್ಗಳನ್ನು ತೆರವುಗೊಳಿಸೋದಕ್ಕೆ ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಒಬ್ಬ ರೈತ ಅಳನನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ನನ್ನ ಅರ್ಧ ಎಕರೆ ಜಮೀನು ಇಷ್ಟು ದೂರದಲ್ಲಿದೆ, ಅದು ಬೆಳೆ ಒಣಗ್ತಾ ಇತ್ತು, ಹಾಗಾಗಿ ನನಗೆ ಗೊತ್ತಿಲ್ಲದೆ ನಾನು ಮೋಟ್ರನ್ನ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗ ಹಾಕೊಂಡಿದ್ರಿ ನೀವು? ಹಾಕೊಂಡು ಈಗ 15 ಸಾರಿ ಸರ್ ಹಾಕೊಂಡೆ. ನಮ್ಮದು ಬೋರ್ ನೀರು ಬರ್ತಿಲ್ಲ ಸರ್, ಯಾವ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಅದು ನೀರು ಬರ್ತಿಲ್ಲ, ಮಳೆಗಾಲ ಕಮ್ಮಿ ಆಗ್ಬಿಟ್ಟು ಅದರಿಂದ ದನಿಗೆ ಮೇವು ಹಾಕೊಂಡಿದ್ದೀವಿ. ಅದಕ್ಕೆ ಜೋಳ ತಿಳ್ಕೊಂಡಿದ್ದೀವಿ, ದನಿಗೆ ನೀರಿಲ್ಲ ಮೇವಿಲ್ಲ ಒಣಗೋಯ್ತದೆ ಅಂದ್ಬಿಟ್ಟು ಅದರಿಂದ ಹಾಕೊಂಡಿದ್ದೀವಿ ಸರ್. ಬೇಡ ಅಂದರೆ ಎತ್ಕೊಬಿಡ್ತೀವಿ ಸರ್. ನಮಗೆ ರೈತರುಗಳು ನಾವೇನು ಬೇರೆ ಕಡೆ ಏನೋ ನೀರು ಇದು ಮಾಡಿ ಏನು ಬ್ಲಾಕ್ ಏನು ಮಾಡ್ತಾರೆ ಅಲ್ವ ಸರ್. ನೀವು ಬೇರೆಯವ್ರು ಹಾಕೊಂಡಿದ್ರಲ್ಲ, ಅದಕ್ಕೆ ನೀವು ಹಾಕೊಂಡಿದ್ರಿ ತಪ್ಪಲ್ಲ ಅಂತ? ಹೌದು ಸರ್, ಗೊತ್ತಿಲ್ಲ ಸರ್. ಈಗ ತಪ್ಪು ಅಂದಮೇಲೆ ಎತ್ಕೊಬಿಡ್ತೀವಿ ಸರ್, ಹಾಕಲ್ಲ. ನಮ್ಗೆ ಇದ್ಬಿಟ್ರೆ ಜೀವನ ಇಲ್ಲ ಸರ್. ನಮಗೆ ದನಿಗರಿಗೆ ಇದೇ ಬಿಟ್ರೆ ನಾವು ಇದೆಲ್ಲ ಮಳೆಗಾಲ ಕಮ್ಮಿ, ಇವಾಗ ಅದರಿಂದ ಕಮ್ಮಿ. ಬೇಡ ಅಂದರೆ ಎತ್ಕೊಳ್ಬಿಡ್ತೀವಿ, ತೊಂದರೆ ಆಗೋದು. ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಏನೋ ಅಲ್ಲಿ ಕೂಲಿ ಮಾಡಿ ಅವ್ರದ್ದು ಬಡ್ಡಿ ಸಾಲ ಮಾಡಿ ತಂದು ಹಾಕೊಂಡಿದ್ದೀವಿ ಸರ್. ಒಂದು 20,000 ರೂಪಾಯಿ ಹಾಕೊಂಡಿದ್ದೀವಿ ಸರ್. ನಾವು ಸರ್ ಯಾರ್ಯಾರು ಇಸ್ಕೊಂಡು ಹಾಕೊಂಡಿದ್ದೀವಿ ಸರ್. ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟಿಂದ ಹಾಕೊಂಡಿದ್ದೀವಿ. ಬ್ಯಾಡಿ ಅಂದರೆ ಅದೇ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದೆ ಅಷ್ಟೇ. ಎಲ್ಲ ತೊಂದರೆ ಕೊಟ್ಟಾಗ ರೈತರುಗಳಿಗೆ ಏನು ಹೇಳಿ. ಅಲ್ಲ, ನೀವು ರೈತರು, ಇಲ್ಲಿ ಸಾಕಷ್ಟು ಜನ ದುಡ್ಡಿರೋರು ಮಾಡ್ಕೊಂಡಿದ್ರಲ್ಲ. ಗೊತ್ತಿಲ್ಲ ಸರ್, ಅದೆಲ್ಲ ನಮಗೆ ಗೊತ್ತಿಲ್ಲ. ಅದೆಲ್ಲ ಅಧಿಕಾರಿಗಳು ಕೇಳ್ಕೋಬೇಕು. ನಾವು ಏನು ಕೇಳಿಕೈತೆ ಸರ್. ನಾವು ಬಿಟ್ರೆ ನಮಗಿದೆ ಜೀವನ, ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾಳೆ ಸಾಯ್ಬೇಕಾಯ್ತದೆ ಅಷ್ಟೇ. ಈಗ ನೀವು ಅಂದರೆ ನಿಮಗೆ ಪೈಪ್ ಮತ್ತು ಮೋಟ್ರು ನೀವು ಬಿಚ್ಕೊಂಡು ಹೋಗಿ ಅಂದರೆ ಬಿಚ್ಕೊಂಡು ಹೋಗ್ತೀರಾ? ಎತ್ಕೊಂಡು ಹೋಗ್ತೀವಿ ಸರ್, ತೊಂದರೆ ಆಗ್ಬಾರ್ದು ಸರ್. ಹೌದು ಸರ್. ಅಂದರೆ ನಮಗೆ ಇದು ಕಾನೂನು ಬಾಹಿರ ಅಂತ ಗೊತ್ತಿರಲಿಲ್ಲ. ಸಾಕಷ್ಟು ಜನ ಈ ರೀತಿ ತೋಟಗಳಿಗೆ ನೀರನ್ನು ಪೂರೈಕೆ ಮಾಡ್ಕೊಳ್ತಿದ್ರು. ಹಾಗಾಗಿ ನಾವು ಅದೇ ರೀತಿ ಸಾಲ ಸೂಲ ಮಾಡಿ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಇದು ಕಾನೂನು ತಪ್ಪು, ಅಂದರೆ ಕಾನೂನು ಬಾಹಿರ ಅಂತ ಈಗ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಶಪಡಿಸ್ಕೋಬಾರ್ದು ನಮ್ಮ ಮೋಟ್ರನ್ನ. ನಾನು ಇಲ್ಲಿಂದ ಬೇಕಾದ್ರೆ ತೆರವು ಮಾಡ್ತೀನಿ, ಮತ್ತೆ ನಾನು ಅಳವಡಿಸ್ಕೊಳ್ತಿಲ್ಲ ಅಂತ ಹಳಲು ತೋಡ್ಕೊಳ್ತಾ ಇರುವಂಥದ್ದು. ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಾರೆ ಹೇಳೋದಾದರೆ ಬೆಳಗಿನಿಂದ 4 ಫಾರ್ಮ್ ಹೌಸ್ಗೆ ಹೋಗಿದ್ರು. ಅದರಲ್ಲಿ ಒಂದು ಫಾರ್ಮ್ ಹೌಸ್ನವರು ಅಧಿಕಾರಿ
ಅಧಿಕಾರಿಗಳು ಬರೋಕ್ಕೂ ಮೊದಲೇ ಪೈಪ್ ಹಾಗೂ ಮೋಟರ್ಗಳನ್ನು ಅವರೇ ತೆರವುಗೊಳಿಸಿ ಫಾರ್ಮ್ ಹೌಸ್ ಬಾಗಿಲಾಕಿದ್ರು. ಅದಾದ ನಂತರ ಈಗ 3 ಫಾರ್ಮ್ ಹೌಸ್ಗಳಲ್ಲಿ ಅಂದರೆ ತೋಟಗಳಿಗೆ ಸಪ್ಲೈ ಮಾಡ್ತಿದ್ದ ಮೋಟರ್ಗಳನ್ನು ತೆರವುಗೊಳಿಸಿದ್ದಾರೆ. ಮತ್ತೆರಡು ಮೋಟರ್ಗಳ ಹತ್ರ ಬಂದಿರುವಂಥದ್ದು. ಇಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತದೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ.